ಏನ್ ಸಮಸ್ಯೆ ಇತ್ತು? ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಐತೆ ಮತ್ತೆ ಗರ್ಭಕೋಶದ ಏನೋ ಪ್ರಾಬ್ಲಮ್ ಇದೆ. ಗರ್ಭಕೋಶ ಈಗ ಹಾಸ್ಪಿಟ್ಲಿಗೆ ಹೋಗಿ ಅದು ಗರ್ಭಕೋಶ ಎಲ್ಲ ಚೆಕ್ ಮಾಡಿಸಿದ್ರೆ ಎಲ್ಲ ಸರಿ ಇದೆಯಾ? ಇಲ್ಲ ಸರ್, ಮತ್ತೆ ತೋರಿಸಲಿಲ್ಲ ಹಾಸ್ಪಿಟ್ಲಿಗೆ. 2 ತಿಂಗಳು ಗ್ಯಾಪ್ ಕೊಟ್ಟಿದ್ದೆ. ಅಮ್ಮನ ಇಲ್ಲಿ ಬಂದ್ರಿ ಹಾಸ್ಪಿಟ್ಲಿಗೆ ತೋರಿಸ್ದಾಗ ಸಮಸ್ಯೆ ಅಂತ ಹೇಳಿದ್ರು. 2 ತಿಂಗಳು ತೋರಿಸ್ಲಿಲ್ಲ. ಆಮೇಲೆ ಆದಾಗ ಒಂದ್ಸಲ ಫೋನ್ ಮಾಡಿ ಕೇಳ್ಕೊಂಡಿದ್ದೆ 1 ತಿಂಗಳು ಮುಂಚೆನೆ. ಆಗ ನಮ್ಗೆ ಕೆಲ್ಸಕ್ಕೆ ಬರ್ಲಿಲ್ಲ. ಈ ಸಲ ಆದಾಗ ಶನಿವಾರ ಬೆಳಗ್ಗೆನೆ ಕರ್ಕೊಂಡ್ ಬಂದ್ಬಿಟ್ಟೆ ನಮ್ಮಲ್ಲಿಗೆ. ನಾನು 17ನೇ ತಾರೀಕು 1 ತಿಂಗಳು ಕರ್ಕೊಂಡ್ ಬಂದಿದ್ದೆ ನಾನು. ಆಗ ಸಂಗತಿ ಹಬ್ಬ ಆದ್ಮೇಲೆ ಕರ್ಕೊಂಡ್ ಬಂದಿದ್ದೆ. 17ನೇ ತಾರೀಕು ಕರ್ಕೊಂಡ್ ಬಂದು ಇವಾಗ ಬಂದಿದ್ದಕ್ಕೆ ನಮ್ಗೆ ಫಸ್ಟ್ನೇ ಸಲ ನಾನು ಬಂದಾಗನೆ ಪೂಜೆ ಮಾಡಿದ್ರೆ ತೊಟ್ಲಿಗೆ ಹೊಡಿತು. ನಮ್ಗೆ ತುಂಬಾ ಖುಷಿ ಆಯ್ತು. ಈಗ ತೊಟ್ಲಿಗೆ ಒಳ್ಳೇದಾಯ್ತದೆ ಅಂತ ಹೇಳಿದ್ರು. ಅದೆಲ್ಲ ಪೂಜೆ ಮಾಡಿಸ್ಕೊಂಡೆಲ್ಲ ಬಂದು ಎಲ್ಲ ಹೋಗಿದ್ದು. ಈಗ ಒಂದು ಹಾಸ್ಪಿಟಲ್ಗೆ ಚೆಕಪ್ ಮಾಡಿಸ್ತು. ಕನ್ಫರ್ಮ್ ಅಂತ ಆಗಿದೆ. 5 ದಿವಸಕ್ಕೆ ಪ್ರೆಗ್ನೆನ್ಸಿ ಅದು ಆದ್ಮೇಲೆ ಮಂಡ್ಯಕ್ಕೆ ಹೋದ್ವಿ. ಮಂಡ್ಯದಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ ಬಂದ್ಬಿಟ್ಟು ನಮ್ಮ ವೈಫ್ ಹೆಸರು ಗಿರ್ಜಾ ಅಂದ್ಬಿಟ್ಟು. ನಮ್ಮ ಮದುವೆಗೆ 5 ವರ್ಷ ಆಗಿತ್ತು. ಎಲ್ಲ ಹಾಸ್ಪಿಟ್ಲ್ ಮಂಡ್ಯ ಮದ್ದೂರು ಎಲ್ಲ ಹಾಸ್ಪಿಟಲ್ ತೋರಿಸ್ಕೊಂಡ್ವಿ. ಈಗ ನಮ್ಮ ಫ್ರೆಂಡ್ಸ್ ಯಾರೋ ಹೇಳಿದ್ರು ಚೇತನ್ ಅಂದ್ಬಿಟ್ಟು, ಯಾರೋಳಿ ದುಡ್ಡಿಗೆ ಹೋಗಪ್ಪ ಒಂದ್ಸಲಿ ತೋರಿಸ್ಕಪ್ಪ ಅಂತ ಹೇಳಿದ್ರು. ಹೋದ ತಿಂಗಳು 17ನೇ ತಾರೀಕು ಬಂದಿದ್ದು. 17ನೇ ತಾರೀಕು ಬಂದು ಔಷಧಿ ತಗೊಂಡು ಹೋಗಿದ್ದು. ಈಗ ನಮಗೆ 1 ತಿಂಗಳ ಮೇಲೆ 20 ದಿವಸ ಆಗಿದೆ. ಊರು ಕಿಲ್ಘಟ್ಟ, ಮದ್ದೂರು ತಾಲೂಕು, ಕೊಪ್ಪ ಹೋಬಳಿ, ಮಂಡ್ಯ ಜಿಲ್ಲೆ ಎಲ್ಲ ತೋರಿಸ್ಕೊಂಡು ಬಂದಿದ್ದು. ಈಗ ಅಜ್ಜಿ ತಾತ ಆಶೀರ್ವಾದ ಪಡೆಯೋಕ್ಕೋಸ್ಕರನೇ 1 ತಿಂಗಳ ಮೇಲೆ 20 ದಿವಸ ಆಯ್ತಲ್ವಾ. ನಮಗೆ ಹೋದ ತಿಂಗಳು ಹಾಸ್ಪಿಟಲ್ ಚೆಕಪ್ ಮಾಡಿಸಿದ್ದು. ನಮಗೆ ಪ್ರೆಗ್ನೆನ್ಸಿ ಅಂತ ಆಗಿದೆ. ಅದು ತುಂಬ ಖುಷಿ ಆಯ್ತು. ಅದಕ್ಕೋಸ್ಕರ ಖುಷಿಯಾಗಿ ಪೂಜೆ ಅಜ್ಜಿ ತಾತ ಆಶೀರ್ವಾದ ಪಡೆಯೋದು ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ತುಂಬ ಸಂತೋಷ ಆಯಿತು. ಬಂದಿದ್ದು ನಮಗೆಲ್ಲ ಒಳ್ಳೇದಾಗಿದೆ. ಇಲ್ಲಿ ಬಂದಿದ್ದೀವಿ. ಎಷ್ಟು ಸಾರಿ ತಗೊಂಡ್ರಿ? ನಾವು ಫಸ್ಟ್ನೇ ಸಲ ತಗೊಂಡಿರೋದು. ಫಸ್ಟ್ ಸಲ ತಗೊಂಡು ಫಸ್ಟ್ನೇ ಸಲಿಗೆ ನಿಂತಿದ್ದೆ ನಮಗೆ.